ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಹಾಗಲಕಾಯಿ ಫ್ರೈ ಮಾಡೋಣ ಅಂತ. ಇಲ್ಲಿ ನಾನು 2 ಹಾಗಲಕಾಯಿ ತೊಗೊಂಡಿದ್ದೆ. ಮೊದಲು ವಾಶ್ ಮಾಡಿ ಇಟ್ಕೊಂಡಿದ್ದೆ ರೀ. ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ರಿ. ಇವಾಗ ನೀನು ಹಾಗಲಕಾಯಿನ ನಾನು ಬಾಳಿಗೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಈಗ ಹಾಗಲಕಾಯಿ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೇನೆ ರೀ. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದರೆ ರುಚಿ ಆಗುತ್ತೆ, ಆದರೆ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಅಲ್ವಾ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮ್ನಾಗೆ ಉರಿ ಇಟ್ಕೊಂಡು ನೀವು ಇದನ್ನು ಪೂರ್ತಿ ಫ್ರೈ ಮಾಡ್ಕೋಬೇಕು. ನೀವು ಚೆನ್ನಾಗಿ ಫ್ರೈ ಆಗಬೇಕು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಲ್ಲ ಅಷ್ಟು ಅದರ ಕಹಿ ಕಡಿಮೆ ಆಗ್ತಾ ಬರುತ್ತೆ. ನೋಡಿ ಈ ರೀತಿ ಅದನ್ನು ಫ್ರೈ ಮಾಡ್ತಾ ಮಾಡ್ತಾ ನೋಡಿ ಇಷ್ಟು ಫ್ರೈ ಆಗಬೇಕು. ಹಿಂಗೆ ಫ್ರೈ ಆದಮೇಲೆ ನಾವು ಇದಕ್ಕೇನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಉಪ್ಪು, ಖಾರ, ಅರಿಶಿನ ಎಲ್ಲನೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ನೀವು ಸೇರಿಸ್ಬೇಕಾಗತ್ತೆ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಖಾರ ನೋಡಿ ಸ್ವಲ್ಪ ಕಡಿಮೆ ಖಾರ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊರಿ, ಚೆನ್ನಾಗಿ ಬರುತ್ತೆ, ಇನ್ನೂ ರುಚಿಯಾಗಿರುತ್ತೆ. ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ಯಾರಿಗೆ ಹಾಗಲಕಾಯಿ ಇಷ್ಟ ಆಗಲ್ವಲ್ಲ ಅವರು ಸಹಿತ ಇದನ್ನು ಹಾಗಲಕಾಯಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ನಾವೆಲ್ಲನೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇವಾಗ ನಾನು ಸ್ವಲ್ಪ ಬೆಲ್ಲ ಹಾಕೋದೆ ನೋಡಿ. ನಾವು ಹಸಿದು ಮಾಡಿದರೆ ಬೆಲ್ಲ ಜಾಸ್ತಿ ಹಾಕಬೇಕಾಗುತ್ತೆ. ಜಾಸ್ತಿ ಹಾಕಿದ್ರೂ ಅದು ತುಂಬ ಕಹಿ ಅನಿಸುತ್ತೆ. ನೀವು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಕಹಿನೂ ಕಡಿಮೆ ಆಗುತ್ತೆ. ನೀವು ಬೆಲ್ಲ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಬೋದು. ಇವಾಗ ನಾನು ಸ್ವಲ್ಪ ಹುಣಸೆ ನೀರು ಹಾಕ್ಕೊಂಡೆ. ಇವಾಗ ನಾವು ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೀವು ನೋಡಿ ಈ ರೀತಿ ಮಿಕ್ಸ್ ಆಗಬೇಕಿದು. ಇವಾಗ ನಮ್ಮದು ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ನಾನು ಏನು ಸೇರಿಸ್ತೇನೆ ಅಂದರೆ ಇದಕ್ಕೆ ನಾನು ರವೆ ಹಾಕ್ತಾಯಿದ್ದೇನೆ. ಮೇನ್ ಇರೋದು ಇದಕ್ಕೆ ರವೆ. ಈ ರವೆ ಹಾಕಿದ ತಕ್ಷಣ ಹಾಗಲಕಾಯಿ ಪಲ್ಯ ರುಚಿನೇ ಬೇರೆ ಆಗುತ್ತೆ ರೀ. ನೀವು ಇದಕ್ಕೆ ಬನ್ಸಿ ರವೆ ಯೂಸ್ ಮಾಡ್ಬೋದು, ಚರೋಟಿ ರವೆ ಯೂಸ್ ಮಾಡ್ಬೋದು. ಚರೋಟಿ ರವೆ ಹಾಕಿದರೂ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಮನೆಯಲ್ಲಿ ಉಪ್ಪಿಟ್ಟಿನ ರವೆ ಏನಿತ್ತಲ್ಲ ಸೊ ಅದನ್ನೇ ಮನೇಲಿ ಹಾಕ್ಸಿರೋದು, ಆ ರವೆ ಹಾಕಿ ಮಾಡ್ತಾಯಿದ್ದೀನಿ. ನೀವು ಈ ರೀತಿ ರವೆ ಹಾಕ್ಕೊಂಡು ಈ ರೀತಿ ಈ ಪಲ್ಯ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದು ರೊಟ್ಟಿ ತಿನ್ನಲ್ಲ, 2 ರೊಟ್ಟಿ ತಿಂತಾರೆ. ಯಾರಿಗೆಲ್ಲ ಇಷ್ಟ ಆಗಲ್ವಲ್ಲ ಅವ್ರು ಸಹಿತ ಹಾಗಲಕಾಯಿ ಪಲ್ಯ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.